ಒಂದು ಕಡೆ ಸುಮಾರು ಮುಂಗಾರು ಎಲ್ಲೋ ಒಂದು ರೈತರು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸಾಲ ಸೂಲ ಮಾಡಿ ಈಗಾಗಲೇ ಸಾಕಷ್ಟು ರೈತರು ಬಿತ್ತನೆ ಕೂಡ ಮಾಡಿದ್ರು. ಯಾಕಂದರೆ ಜುಲೈ ಅಂತ್ಯದವರೆಗೂ ನಮಗೊಂದು ಒಳ್ಳೆ ಬೆಳೆ ಬರುತ್ತೆ ಅಂತೇಳಿ ನಂಬಿಕೆ ಕೂಡ ಇಟ್ಕೊಂಡಿದ್ರು. ಆದರೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ಹಾಗೂ ಕುಂದಗೋಳ ತಾಲೂಕು ಪಕ್ಕದಲ್ಲಿರ್ತಕ್ಕಂಥ ನವಲಗುಂದ ತಾಲೂಕಿನ ರೈತರಿಗೆ ಒಂದು, ಯಾಕಂದರೆ ಎಲ್ಲರೂ ಕೂಡ ಒಂದು ಆಕಾಶದತ್ತ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮಳೆರಾಯ ಈ ಮುಂಗಾರು ಮತ್ತು ಕೈ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಮಳೆರಾಯ ಕೈ ಕೊಟ್ಟರೆ, ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತುಂತುರು ಮಳೆ ಆದದ್ರಿಂದ ಸಣ್ಣ ಪುಟ್ಟ ಬೆಳೆ ಇರ್ತಕ್ಕಂಥದ್ದಕ್ಕೂ ಕೂಡ ಚಿಗರೆ ಜಿಂಕೆಗಳ ಕಾಟ ಇರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಜೊತೆ ರೈತರಿದ್ದಾರೆ, ಮಾತಾಡಿಸ್ತೀನಿ. ಅವರ ಏನು ಅಳಲು ಏನಿದೆ ಅದು ಕೇಳೋಣ. ಈಗಾಗಲೇ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದಂಥ ಒಂದು ಮಳೆ ಇಲ್ಲ ಒಂದು ಕಡೆ. ಆಮೇಲೆ ಇರ್ತಕ್ಕಂಥ ಬೆಳೆ ಸಣ್ಣ ಪುಟ್ಟ ಒಂದು ಎಲ್ಲೋ ಒಂದು ಕಡೆ ಬೆಳೆ ಉಟ್ಕೊಂಡ್ರು ಕೂಡ ಅದಕ್ಕೆ ಒಂದು ಜಿಂಕೆಗಳ ಕಾಟ. ಏನು ಹೇಳ್ತೀರಿ ಸರ್, ಈ ರೈತನ ಅಳಲು ಏನಿದೆ ಸರ್? ಸರ, ಈಗ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗೈತೆ ಸರ. ಅವನ್ನೆಲ್ಲ ಭೂಮಿ ಒಳಗೆ ನೋಡಿದ್ರೆ ಸರ ನಮ್ಗೆ ಕಣ್ಣ ನೀರು ಬರ್ತಾವೆ ಸರ್. ಅಂಥ ಪರಿಸ್ಥಿತಿ ಐತಿ. ಈಗ ನಾವು ಇದ್ದಿದ್ದು ಎಲ್ಲ ಬೀಜ ಗೊಬ್ಬರ ಸಾಲ ಸಮದ ಮಾಡಿ ಎಲ್ಲ ಬಿತ್ತನೆ ಮಾಡೀವಿ ಸರ್. ಸ್ವಲ್ಪ ಮಳೆ ಆಯ್ತು ಬಿತ್ತಿದ್ವಿ. ಮೊನ್ನೆ ಮತ್ತು ತುಂತುರು ಮಳೆ ಆಯ್ತು ಸರ್. ಅವು ಹುಸಿಗಾಳು ಅಂತೇಳಿ ಹತ್ತಿ ಕಾಳು, ಈಗ ನೋಡ್ರಿ ಎಲ್ಲ ಹತ್ತಿ ಕಾಳು ಎಲ್ಲ ಅಲ್ಲೇ ಕಮ್ಮರಿ ಹೊಂಟಾವೆ ಸರ್. ಅದ್ರಾಗ ಮತ್ತು ತುಂತುರು ಮಳೆ ಆಯ್ತು. ತುಂತುರು ಮಳೆ ಮತ್ತು ರೈತ ಆಸೆಗೆ ಮನ್ಯಾನ ಇದ್ದಿದ್ದು ಎಲ್ಲ ಬೀಜ ಗೊಬ್ಬರ ಮತ್ತು ಭೂಮಿಗೆ ಹಾಕಿದ್ವಿ ನಾವು. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಅದರಲ್ಲೇ ಸರ ಇವು ಜಿಂಕಿ ಕಾಟ ಒಂದು ಜಾಸ್ತಿ ಆಗೈತೆ ಸರ್. ಏನಿಲ್ಲ ರೀ, ಅವು ತುದಿ ತಿನ್ನು ಕಡಿಮೆ ಸರ್. ಅದು ತುಳಿದಾಡೇ ಲುಕ್ಷನ್ ಮಾಡಿಬಿಡ್ತೈತಿ. ಈಗ ಇತ್ತಾಗ ಅವು ಜಿಂಕಿ ಕಾಟನು ಒಂದು ಸರ, ಇತ್ಲಾಗ ಈ ಬೆಳೆ ಕಳ್ಕೊಂಡಿದ್ದು ಒಂದು ಸಂಗತಿ ಸರ. ನಮಗೆ ಇನ್ನು ಜೀವನಾನ ಇದು ರೈತ ಯಾಕೆ ಆಗಿ ಹುಟ್ಟ್ಯಾನಪ್ಪ ಅನ್ನುವಂಥ ಪರಿಸ್ಥಿತಿ ನಮ್ಮ ರೈತಗೆ ಆಗೈತೆ ಸರ. ಇಲ್ಲೇ ನಮ್ಮ ಈಗ ಕುಂದಗೋಳ ಆಗಿರ್ಬೋದು ಸರ, ಹುಬ್ಬಳ್ಳಿ ತಾಲೂಕು ಆಗಿರ್ಬೋದು, ಇಲ್ಲ ನವಲಗುಂದ ಅಣ್ಣಿಗೇರಿ ತಾಲೂಕು, ಎಲ್ಲಿ ಬೇಕಾದ್ರೆ ಬಂದು ನೋಡ್ರಿ ಸರ್, ಎಲ್ಲ ಪೀಕ್ ಒಣಗಾಕತ್ತಾವ ಸರ. ಅದಕ್ಕೆ ಸರ್ಕಾರ ಇಷ್ಟೆಲ್ಲ ಆದ್ರೂ ಕಣ್ಣು ಮುಚ್ಕೊಂಡು ಕುಂತೈತಿ. ಯಾಕೆ ಕುಂತೈತಿ ಅನ್ನೋದು ಗುರ್ತಾಗೋಲ್ದು. ಅದಕ್ಕೆ ಶೀಘ್ರ ರೈತರಿಗೆ ಬೆಳೆ ವಿಮೆ ತುಂಬಿಸೋದಾರ ಸರ್. ಮುಂದೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾರೆ. ಕೊಡೋ ಮುಂದೆ ಅಡ್ವರ್ಟೈಸ್ ಮಾಡೋದಿಲ್ಲ ಇವರು, ಅಲ್ಟ್ರಾಟೇಟ್ ಹಾಕಿ ಕೈ ಬಿಡ್ತಾರೆ. ಅದಕ್ಕೆ ಶೀಘ್ರ ನಮ್ಗೆ 2025-26ನೇ ಸಾಲಿನಾಗ ನಾವು ಬೆಳೆ ವಿಮೆ ತುಂಬಿದ್ದೀವಿ ಸರ್. ಅದು ಮಳೆಗೆ ಹಾನಿಯಾಗಿ ಹೆಸರೆಲ್ಲ ಲಾಸ್ ಆಯ್ತು. ಅದ್ರಾಗ 500,000 ಹಿಂಗೆ ಹಾಕಿ ಕೈ ತೊಗೊಂಡ್ರೆ ಆ ಬೆಳೆ ವಿಮೆನೂ ನಮಗೆ ಬಿಡುಗಡೆ ಮಾಡ್ಬೇಕು ಸರ. ಹೊಳ್ಳಿ ಈಗ ತುಂಬಿದಂಥ ಬೆಳೆ ವಿಮೆನೂ ಬಿಡುಗಡೆ ಮಾಡ್ಬೇಕು. ಯಾವ ರೈತನ ಬೆಳೆ ಹಾಳಾಗೈತಿ ಆ ರೈತನ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅಂಥ ರೈತರಿಗೆ ಬೆಳೆ ಪರಿಹಾರ ಕೊಡ್ಬೇಕು. ರೈತನ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಫಸಲ್ ಬಿಮಾ ಯೋಜನೆಯನ್ನು ತಾವು ತುಂಬಾಕೇನು ಹೇಳ್ತಿರಲ್ಲ, ಅದನ್ನು ನಮ್ಗೆ ಬಿಡುಗಡೆ ಮಾಡಿದ್ರೆ ನಿಮ್ಮನ್ನು ನೆನೆಸ್ತೇವೆ ನಾವು ನೋಡ್ರಿ, ರೈತರು ಕಷ್ಟ ಬಂದಾಗ ಅಷ್ಟೇ ನಾವು ನಿಮ್ಮನ್ನು ಕೇಳ್ತೀವಿ. ಕಷ್ಟ ಬರಲಿಲ್ಲ ನಾವು ಕೇಳೋದಿಲ್ಲ. ನಾವು ಏನೈತಂದ್ರೆ ರೈತ ದುಡಿಯೋದು 10 ಜನಕ್ಕೆ, ಸಾವಿರಾರು ಜನಕ್ಕೆ ನಾವು ಅನ್ನ ಹಾಕೋರು. ನಾವು ಕೈ ಚಾಚೋರಲ್ಲ. ಬೇಕಾದಾರ ಬಲ್ರಿ ನನ್ನ ಮನೆಗೆ ಬಂತಂದ್ರೆ ನಾನು ಬಂದು ಅವ್ರಿಗೆ ಒಂದು ಕಪ್ ಚಹಾ ಮಾಡಿದ್ರು ನಾನು ಹಾಕುವಂಥ ನಂದೈತಿ. ಆದ್ರೆ ಈಗ ಕಷ್ಟ ಭಾಳ ಮಾಡತಿ. ನಾವು ಕಷ್ಟ ಬಂದಾಗ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ರೈತನ ಉಳಿಸುವಂಥ ಕೆಲಸ ತಾವು ಮಾಡ್ಬೇಕಂತೇಳಿ ನಾನು ಈ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಇಲ್ಲಿ ಸುತ್ತಮುತ್ತ ಇದ್ದ ಜನಪ್ರತಿನಿಧಿಗಳು ತಾವು ಒಟ್ಟು ಗಮನ ಹರಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡುವಂಥ ಕೆಲಸ ತಾವು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಇನ್ನೊಂದು ಕಡೆ ಸರ್, ಏನು ಬಸಣ್ಣವ್ರೆ, ಇನ್ನೊಂದು ಕಡೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ರಾಣೆಬೆನ್ನೂರಿನ ಶಾಸಕರು ಕೊಳಿವಾಡ್ ಅವರು ಒಂದು ಮೋಡ ಬಿತ್ತನೆ ಮಾಡಿದರು. ಅದು ನಮ್ಮ ಶಾಸಕರಾಗಿರ್ಬೋದು, ಆಮೇಲೆ ಇರ್ತಕ್ಕಂಥ ಸಂಸದರಾಗಿರ್ಬೋದು, ಯಾಕೆ ಅವ್ರಿಗೆ ತಲೆಯಲ್ಲಿ ಬರ್ತಾ ಇಲ್ಲ ಅಂತ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಅಳಲು ಸರ. ತಾವು ನೋಡ್ಬೇಕು, ತಾವು ಹೋಗಿ ಅಲ್ಲೇ ಉದ್ಘಾಟನೆ ಮಾಡ್ತಿರ್ತಾರೆ. ನಾವು ಮೀಡಿಯಾದೊಳಗೆ ನೋಡೀವಿ, ಉದ್ಘಾಟನೆ ಮಾಡೋ ಹೋಗ್ಯಾರ. ತಮಗೂ ಅದು ಮನಸ್ಸಿಗೆ ಆಸಕ್ತಿ ಬರ್ಬೇಕು. ನಾವು ಮಾಡಬೇಕು, ನಾವು ರೈತರ ಜೀವನ ಉಳಿಸ್ಬೇಕು. ಒಂದು ಟೈಮ್ದಾಗ ನಮಗೆ ಅವರು ರೈತರ ನಮಗೆ ಓಟ್ ಕೊಟ್ಟು ನಮ್ಮನ್ನು ಆರಿಸಿ ವಿಧಾನಸಭಾ ಮೆಟ್ಲು ಹಚ್ಚಾರ ಅನ್ನೋದನ್ನು ಅವರು ತಮ್ಮ ಪರಿಜ್ಞಾನ ಮಾಡಿಕೊಂಡು ತಾವು ಎಲ್ಲರೂ ಪಕ್ಷ ಕಟ್ಟಬಾರ್ದಿದ್ರಾಗ ಯಾವ ಪಕ್ಷ ಭೇದ ಭಾವ ಇರಬಾರ್ದು. ಇಲ್ದನ ಹೋಗಿ ಮೋಡ ಬಿತ್ತನೆ ಮಾಡಿದ್ರೆ ಈಗ ಮಾಡಾಗದ ಸರ್, ಸ್ವಲ್ಪ ಮಾಡಾಗತೈತಿ. ಅಂಥ ಟೈಮ್ದಾಗ ಮಾಡಿದ್ರೆ ಏನೋ ಒಟ್ಟು ರೈತ ಇವತ್ತು 4 ಮಂದಿ ರೈತ ಬದುಕಲಿಲ್ಲ ಅಂತಂದು ಅದ್ರಾಗ 2 ಬದುಕುವಂಥದ್ದು ಆಕತಿ. ಇಬ್ಬ ಬದುಕಿನ ಮತ್ತು 10 ಮಂದಿ ಊಟ ಹಾಕುವಂಥದ್ದು ಆಗ್ತೈತೆ ಅಂತೇಳಿ ನಮ್ಮ ಆಶಾಭಾವ ಐತಿ. ಇಲ್ಲಿ ಶಾಸಕರು ಸುಮ್ಮನೆ ಕುಂದರ್ಬಾರ್ದು. ಎಲ್ಲರೂ ಒಕ್ಕಟ್ಟಾಗಿ ಪಕ್ಷ ಭೇದ ಭಾವ ಮರಿತು ಇದನ್ನು ಮೋಡ ಬಿತ್ತನೆ ಮಾಡುವಂಥ ಕೆಲಸ ತಾವು ಮಾಡ್ಬೇಕು. ಈಗ ಅಲ್ಲಿ ಇದ್ರಾಗ ರಾಣೆಬೆನ್ನೂರು ಆಯ್ತು, ಹಾವೇರಿ ಜಿಲ್ಲೆದಾಗೆಲ್ಲ ಮಾಡ್ಯಾರ ಸರ್. ಮಾಡ್ಯಾರ, ನಾವು ನೋಡೇವಿ ಮೀಡಿಯಾದಾಗ. ಇವರು ಉದ್ಘಾಟನೆ ಮಾಡಕ್ಕೆ ಹೋಗ್ಯಾರ. ಅದು ನಮ್ಮ ಜಿಲ್ಲೆದಾಗೂ ಮಾಡ್ಬೇಕು. ಮಾಡಿದ್ರೆ ಏನೋ ಒಟ್ಟು ರೈತ ಬದುಕ್ತದೆ ಅಂತೇಳಿ ನಾನು ಅವ್ರಿಗೆ
ಈ ಮೂಲಕ ನಾನು ಒತ್ತಾಯ ಮಾಡ್ಕೊತೇನೆ. ಆಮೇಲೆ ಇನ್ನೊಂದು ತಾವು ಕೂಡ ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ತುಂತುರು ಮಳೆಗೆ ಸಣ್ಣ ಪುಟ್ಟ ಬೆಳೆ ಬೆಳೆದಿರ್ತಕ್ಕಂಥದ್ದು, ಆ ಬೆಳೆಗೂ ಕೂಡ ಈಗ ಜಿಂಕೆಗಳ ಕಾಟ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಈಗಾಗಲೇ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೆ ಏನಾದ್ರು? ಸರ ನಾವು ಈ ವರ್ಷ ಏನೋ ಮನವಿ ಮಾಡಿಲ್ಲ ಸರ, ಅದ್ರ ಹಿಂದಿನ ಸರಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅವರು ಬಂದು ನೋಡಿದ್ರು, ನೋಡಿ ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಂತ ಹೇಳಿದ್ವಿ. ಅವರು ಆ ಗಿಡ ಈ ಗಿಡ ಹಚ್ತಾನೆ ಅಂತ ಹೇಳಿ ಹೋದವ್ರು ಇವತ್ತಿನವ್ರಿಗಿನ ಪತ್ತೆನೇ ಇಲ್ಲ ಸರ್. ಅವು ತಿನ್ನುವಂಥ ಪದಾರ್ಥ ಹಳ್ಳಕ್ಕೆ ಹಿಂಗೆ ಹಚ್ತೇವೆ, ತಿಂತಾವು ಅವು ಅಂತಂದ್ರೆ ಅದನ್ನು ಅವು ಹಚ್ಚೋದು ಬೇಡ, ತಿನ್ನೋದು ಬೇಡ, ಅವ್ನು ಹಿಡ್ಕೊಂಡು ಒಂದು ಚಿಗರಿಗೆ ಒಂದು ಶಾಶ್ವತವಾದ ಒಂದು ಇಲ್ಲೆಲ್ಲೇ ಬೆಳಗಾವಿ ಜಿಲ್ಲೆದಾಗ ಒಂದು ಏನೋ ಮಾಡ್ಯಾರಂತ, ಒಬ್ಬರು ಶಾಸಕರು ಯಾರೋ ಮಾಡ್ಯಾರಂತ. ಹಂಗೆ ಅವನ್ನ ಒಂದು ಅವಕ್ಕೆ ವನ ಮಾಡಿ ಅವನ್ನ ಒತ್ತಟೆ ಕೂಡಿ ಹಾಕುವಂಥ ಕೆಲಸ ತಾವು ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲ ಅಂತಂದ್ರೆ ಸರ್ ಅವು ತಿನ್ನಲಿ, ನಾವು ಬೇಡ ಅನ್ನಂಗಿಲ್ಲ. ನಾವು ರೈತರು, ನಾವು ಪ್ರಾಣಿ ಪಕ್ಷಿಗಳು ಎಲ್ಲ ತಿನ್ನಾಕ ನಾವು ಅವು ತಿಂದು ಬಿಟ್ಟಿದ್ವು ನಾವು ತಿಂತೇವೆ, ಉಳಿದಿದ್ರೆ ಉಳ್ಳ ಇಲ್ಲ. ಆದ್ರೆ ಅದು ತುಳು ಲುಕ್ಷಣೆ ಮಾಡಿಸ್ತಾರೆ. ಒಂದು ಹಿಂಡು ಬಂದು ಹೋತಂತಂದ್ರೆ ಕಸ ತುಳುದು ಎಲ್ಲ ಲುಕ್ಷಣೆ ಮಾಡೋದು ಹೊರತು ತನ್ನ ಬಾಯಿಗೂ ಸಿಗೋದಿಲ್ಲ ಸರ್. ತಿನ್ನೋದು ಸ್ವಲ್ಪ ರೀ, ಅದು ಆ ತುಳುದು ಹಾಳು ಮಾಡೋದು ಭಾಳ. ಅದಕ್ಕೆ ಅವನ್ನ ಹಿಡ್ಕೊಂಡು ಹೋಗಿ ಅರಣ್ಯಕ್ಕೆ ಬಿಡಬೇಕು. ಇಲ್ಲ ಅಂತಂದ್ರೆ ಅವಕ್ಕೊಂದು ವನ ಸ್ಥಾಪನೆ ಮಾಡ್ಬೇಕು. ವನ ಸ್ಥಾಪನೆ ಮಾಡಿ ಅವನ್ನ ಇಡಬೇಕು ಅನ್ನುವಂಥದ್ದು ನಮ್ಮದೊಂದು ಸರ್ಕಾರಕ್ಕೆ ಆಗ್ರಹ ಐತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇದನ್ನೊಂದು ವಿನಂತಿ ಮಾಡ್ಕೊತೇನೆ. ಇದು ಒಂದೇ ದಿನದ್ದು ಅಲ್ಲ ಸರ್, ಇದು 4-5 ವರ್ಷದಿಂದ ಇದು ನಮಗೆ ಇದು ಆಗೈತಿ. ಅದಕ್ಕೆ ಅವಕ್ಕೊಂದು ವನ ಸ್ಥಾಪನೆ ಮಾಡಿ ಅವ್ನು ಇಡುವಂಥ ಕೆಲಸ ತಾವು ಮಾಡ್ಬೇಕಂತೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ಕೊತೇನೆ. ಎಸ್ ಸರ್, ತಮ್ಮ ಹೆಸರು ಸರ್? ಬಸವರಾಜ್ ಯೋಗಪ್ಪನವರು, ರತ್ನವಾರ್ತಾ ರೈತ ಸಮಾಜ, ಕುಂದೂರು ತಾಲೂಕು ಅಧ್ಯಕ್ಷ. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ರೈತರ ಅಳಲೇನಂತಂದರೆ, ಈಗಾಗಲೇ ಸಾಕಷ್ಟು ಮಳೆ ಇಲ್ಲದೆ ಎಲ್ಲ ರೈತರು ಕೂಡ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ರು. ಈಗಾಗಲೇ ಎಲ್ಲ ರೈತ ಈಗಾಗಲೇ ಸಾಲವನ್ನು ಮಾಡಿದ್ದಕ್ಕೆ ಕಂಗಾಲಾಗಿರ್ತಕ್ಕಂಥ, ಯಾಕಂದರೆ ಒಂದು ಕಡೆ ಮಳೆ ಇಲ್ಲ, ಇನ್ನೊಂದು ಕಡೆ ಏನೋ ಒಂದು ಹೊಲದಲ್ಲಿರ್ತಕ್ಕಂಥ ಜಿಂಕೆಗಳ ಗುಂಪಿನಿಂದ ಇರತಕ್ಕಂಥ ಬೆಳೆಗಳು ಕೂಡ ಸಣ್ಣ ಪುಟ್ಟ ಬೆಳೆಗಳು ಕೂಡ ನಾಶವಾಗ್ತಾ ಇರತಕ್ಕಂಥದ್ದು. ಈ ರೀತಿ ಏನೊಂದು ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಈ ಒಂದು ಏನು ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ನವಲಗುಂದ ತಾಲೂಕು ಆಗಿರ್ಬೋದು, ಹುಬ್ಬಳ್ಳಿ ತಾಲೂಕು ಆಗಿರ್ಬೋದು, ಅಣ್ಣಿಗೇರಿ ಮತ್ತು ಏನು ಕುಂದಗೋಳ ತಾಲೂಕು ಆಗಿರ್ಬೋದು, ಇವೆಲ್ಲ ಒಂದು ಬರವನ್ನು ಘೋಷಣೆ ಮಾಡಿ ನಮಗೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತೇಳಿ ಇಲ್ಲಿರ್ತಕ್ಕಂಥ ರೈತರು ಅಳಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ.